ರಾಜ್ಯದ ಜನರಿಗೆ ಈ ಬಾರಿ ಒಂದು ವಾರ ಮೊದಲೇ ಗುಡ್ ನ್ಯೂಸ್ ಸಿಗ್ತಾ ಇದೆ. ಈ ಬಾರಿ ಒಂದು ವಾರ ಮುಂಚೆ ರಾಜ್ಯಕ್ಕೆ ಮುಂಗಾರು ಮಳೆ ಪ್ರವೇಶ ಆಗ್ತಾ ಇದೆ. ಒಂದು ರೀತಿಯ ಗುಡ್ ನ್ಯೂಸ್. ಈ ಬಾರಿ ಅತ್ಯಂತ ಹೆಚ್ಚಿನ ಬಿಸಿಲಿಂದ ತಣಿದಿದ್ದಂತಹ ಜನರಿಗೆ ಒಂದು ಗುಡ್ ನ್ಯೂಸ್ ಇದು. ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. ಜೂನ್ 1 ಅಥವಾ 2ನೇ ತಾರೀಕು ರಾಜ್ಯದ ಕರಾವಳಿಗೆ ಮಳೆ ಎಂಟ್ರಿ ಆಗುತ್ತೆ. ಜೂನ್ 4ರ ಬಳಿಕ ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರಿಗೆ ಮಳೆ ಎಂಟ್ರಿ ಕೊಡುತ್ತೆ. ಜೂನ್ ಮೊದಲ ವಾರದಲ್ಲೇ ಸಿಕ್ಕಾಪಟ್ಟೆ ಮಳೆ ಆಗುವಂತಹ ಸೂಚನೆ ಸಿಗ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆಯಿಂದ. ಒಂದು ವಾರದ ಮುಂಚೆನೇ ಈ ಬಾರಿ ಮುಂಗಾರು ಪ್ರವೇಶ ಆಗ್ತಾ ಇರುವಂಥದ್ದು ರಾಜ್ಯಕ್ಕೆ ಒಂದು ರೀತಿ ಗುಡ್ ನ್ಯೂಸ್. ಬಿಸಿಲಿನ ಬೇಗೆಗೆ ದಣಿದಿದ್ದಂತಹ ಜನರಿಗೆ ಒಂದು ರೀತಿಯ ಗುಡ್ ನ್ಯೂಸ್. ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಇವತ್ತಿನ ಕ್ಲೈಮೇಟ್ ಕೂಡ ಸ್ವಲ್ಪ ಏರುಪೇರಾಗಿರುವಂಥದ್ದನ್ನು ಗಮನಿಸಬಹುದು. ಜೂನ್ 1 ಅಥವಾ 2ನೇ ತಾರೀಕು ರಾಜ್ಯದ ಕರಾವಳಿಗೆ ಮುಂಗಾರು ಎಂಟ್ರಿ ಆಗುತ್ತೆ. ಜೂನ್ 4ರ ನಂತರದಲ್ಲಿ ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಈಗ ಹವಾಮಾನ ಇಲಾಖೆ ಕೊಟ್ಟಾಗಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಜೊತೆಗೆ ಒಂದಿಷ್ಟು ಎಚ್ಚರಿಕೆಗಳು ಕೂಡ ಇದೆ ಹವಾಮಾನ ಇಲಾಖೆಯಿಂದ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್. ರಾಜ್ಯದಲ್ಲಿ ಮುಂದಿನ 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. 3 ದಿನ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿದೆ. ಬೆಂಗಳೂರಿಗೆ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದಕ್ಕಿದ್ದಂತೆ ಗುಡುಗು ಮಿಂಚು ಸಹಿತ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಗಂಟೆಗೆ 30 ಕಿಲೋಮೀಟರ್ನಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ವಿಜಯನಗರ, ಹಾವೇರಿ ಮತ್ತು ದಾವಣಗೆರೆ, ಶಿವಮೊಗ್ಗದಲ್ಲಿ ಮಳೆ ಬರುವಂತಹ ನಿರೀಕ್ಷೆ ಇದೆ ಮುಂದಿನ 3 ದಿನಗಳ ಕಾಲ. ಅದು ಕೂಡ ಭಾರೀ ಮಳೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ ಭಾಗಕ್ಕೂ ಕೂಡ ಮಳೆ ಅಲರ್ಟ್ ಅನ್ನು ನೀಡಲಾಗಿದೆ. ಬಹುತೇಕವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆ ಬರುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಅಂದ್ರೆ ಅತಿ ಹೆಚ್ಚಿನ ಮಳೆ ಈ ಭಾಗದಲ್ಲಿ ಆಗುತ್ತೆ ಅನ್ನುವಂಥ ಸೂಚನೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ಇವತ್ತು ಮಳೆ ಆರ್ಭಟಿಸ್ತಾ ಇದೆ. ಗುಡುಗು, ಸಿಡಿಲು, ಬಿರುಗಾಳಿ ಸಹಿತವಾಗಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಘಾಟ್ನಲ್ಲಿ ಮಳೆಯಾಗಿದೆ. ಮಧ್ಯಾಹ್ನದ ಬಳಿಕ ಬಿರುಗಾಳಿ ಸಹಿತ ಮಳೆ. ಚಿಕ್ಕಮಗಳೂರು ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಕೇವಲ ಮಳೆ ಅಷ್ಟೇ ಅಲ್ಲ, ಬಿರುಗಾಳಿ ಇದೆ, ಗುಡುಗು ಸಿಡಿಲು ಕೂಡ ಇತ್ತು. ನಗರದಲ್ಲಿ ಸಂಪೂರ್ಣ ಕತ್ತಲಿನ ವಾತಾವರಣ ಆವರಿಸಿದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇದೆ ಅಟ್ ಪ್ರೆಸೆಂಟ್ ಈಗಲೂ ಕೂಡ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಕೆಲ ವಾರಗಳ ಹಿಂದೆ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರಲ್ಲಿ ಏನೆಲ್ಲ ಅವಾಂತರಗಳಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ತಡೆಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರು. 300ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮರಗಳು ಧರಾಶಾಹಿ ಆಗಿರುವಂಥದ್ದು, ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಿರುವಂಥದ್ದಿದೆ. ಈಗ ಹವಾಮಾನ ಇಲಾಖೆ ಕೊಡ್ತಿರುವಂತಹ ಮುನ್ಸೂಚನೆ, ಈ ಮಾಹಿತಿಯನ್ನು ನೋಡ್ತಾ ಇದ್ರೆ ಒಂದು ಕಡೆ ಗುಡ್ ನ್ಯೂಸ್. ಅಂದರೆ ಇಲ್ಲಿವರೆಗೂ ಬಿಸಿಲಿಂದ ಕಂಗೆಟ್ಟಿದ್ದಂತಹ ಜನರಿಗೆ ಮತ್ತೊಂದು ಕಡೆ ಒಂದಿಷ್ಟು ಸುರಕ್ಷತೆ ದೃಷ್ಟಿಯಿಂದ ಆತಂಕ ಕೂಡ ಇದೆ. ಅರುಣ್, ಖಂಡಿತವಾಗಿ ಹೌದು. ಬಿಸಿಲಿನ ಅಂದರೆ ಬೇಸಿಗೆ ಮಳೆಗೆ ಸಾಕಷ್ಟು ಅವಾಂತರ ಆಗಿ ಹೋಗಿತ್ತು. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಬಂದಂತಹ ಮಳೆಗೆ ಬೆಂಗಳೂರಿನ ಬೌರಿಂಗ್ ಸೇರಿ ಅನೇಕ ಕಡೆಗಳಲ್ಲಿ ಸಾವು ನೋವುಗಳು ಉಂಟಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಸಲ ಮಳೆ ಬಂದಾಗ, ಅಂದರೆ ಮುಂಗಾರು ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಬೆಂಗಳೂರಿನಲ್ಲೂ ಕೂಡ GB ವ್ಯಾಪ್ತಿಯಲ್ಲಿ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಗ್ರೌಂಡ್ ಲೆವೆಲಲ್ಲಿ ಕೆಲಸ ಆಗ್ತಾ ಇದೆ. ಆದರೆ ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುವಂಥದ್ದು ಮಳೆ ಬಂದಂತಹ ಸಂದರ್ಭದಲ್ಲೇ. ಅಂಡರ್ ಪಾಸ್ಗಳು ಕ್ಲೋಸ್ ಆದಾಗ ಅಥವಾ ರಸ್ತೆಗಳಲ್ಲಿ ನೀರು ನಿಂತಾಗಲೇ ಅವರು ಕೆಲಸ ಮಾಡಿರುವಂತಹ ಕಳಪೆ ಕೆಲಸ ಎಂಥದ್ದು ಅನ್ನುವಂಥದ್ದು ಜನರಿಗೆ ಕಣ್ಣಿಗೆ ರಾಚುವಂತೆ ಇರುತ್ತೆ.
ಆಗುತ್ತೆ. ಇನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆಯ ವಿಚಾರಕ್ಕೆ ಬಂದರೆ ರಾಜ್ಯಾದ್ಯಂತ 3 ದಿನಗಳ ಕಾಲ ಮಳೆಯಾಗುವಂತಹ ಒಂದು ಭಾರಿ ಮುನ್ಸೂಚನೆಯನ್ನು ಅಂದರೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಸದ್ಯ ವೆದರ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹದ್ದು. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅದರ ಜೊತೆಗೆ ಈ ಸಲ ಏನು ಮುಂಗಾರು ಮಳೆ ಏನಿದೆ ಅಥವಾ ಮಾನ್ಸೂನ್ ಮಳೆ ಏನಿದೆ ಇದು ರಾಜ್ಯಕ್ಕೆ ಬಹಳ ಬೇಗ ಎಂಟ್ರಿ ಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಜೂನ್ ನಂತರದಲ್ಲಿ ಎಂಟ್ರಿ ಕೊಡ್ತಾ ಇತ್ತು, ಆದರೆ ಈ ಸಲ ಕೇರಳಕ್ಕೆ ಮೇ 26ರ ಹೊತ್ತಿಗೆ ಮಾನ್ಸೂನ್ ಎಂಟ್ರಿ ಕೊಡುತ್ತೆ. ಸೊ ಈ ಕಾರಣದಿಂದ ಕೇರಳಕ್ಕೆ ಮೊದಲು ಎಂಟ್ರಿ ಕೊಡುತ್ತೆ. ಕೇರಳಕ್ಕೆ ಎಂಟ್ರಿ ಕೊಟ್ಟಾಗಿ 1 ವಾರಗಳ ಅಂತರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಆಗುತ್ತೆ. ಸೊ ನಿರೀಕ್ಷೆ ಈ ಸಲ ಬಹಳ 1 ವಾರ ಬೇಗ ಮಳೆ ಬರುವಂತಹ ನಿರೀಕ್ಷೆ ಇದೆ. ಸೊ ಬಿಸಿಲಿನಿಂದ ಬೆಸತ್ತು ಹೋಗಿರುವಂತಹ ಜನರಿಗೆ ಮಳೆ ಸ್ವಲ್ಪ ಅಂದರೆ ಮಳೆರಾಯ ಸ್ವಲ್ಪ ತಂಪೆರಿತಾನೆ ಅನ್ನುವಂತಹ ಒಂದು ಆಸೆಯಲ್ಲಿ, ಜೊತೆಗೆ ಕೃಷಿಕರು ಕೂಡ ಈಗ ಮಳೆ ಬರುವಂತಹ ಒಂದು ಸಂಭ್ರಮದಲ್ಲಿ ಇರುವಂತಹದ್ದು. ಅದರ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂತಹದ್ದು. ಅರುಣ್.